ಆಕಾಶಕ್ಕೆ ಏನಿಲ್ಲ, ಸಮುದ್ರಕ್ಕೆ ಸೇತುವೆ ಇಲ್ಲ. ನಮ್ಮ ಅಕ್ಕನ ಆ್ಯಕ್ಟಿಂಗ್ಗೆ ಸಾಟಿನೇ ಇಲ್ಲ. ಆದರೆ ಆ ಸಾಟಿಲಿ ಸಾಯಿದೆಯಲ್ಲ, ಆ ಸಾನಾನೇ. ಅಷ್ಟೇ ಅಲ್ಲ, ಹಿಂದೆ ಬಿದ್ದಿರೋರ್ ಕಾಟಕ್ಕೆ, ಓಡಾಡೋ ಓಟಕ್ಕೆ, ಹೋಗೋ ದಾರಿಲಿ ಹುಲ್ಲೇ ಇಲ್ಲ. ಅವತ್ತು ಮನೆಗೆ ಬಂದು ಕಾಡ್ದ, ಇಲ್ಲಿ ಇವಳು ದೊಡ್ಡ ಮನೆಯವಳು ನಾಟಕದಲ್ಲೇ ಬಂದು ಕಾಡಿದ್ಲು. ಏಯ್ ಮಳ್ಳಿಗಳ, ಅದೇ ಕಣೆ ಈ ಶೈಲು ತಾಕತ್ತು, ಅವಳು ಆಕ್ಟಿಂಗ್ ಆಗಿರೋ ಗಮ್ಮತ್ತು. ಜಗಪ್ಪ ಪೇಮೆಂಟ್ ಕೊಟ್ಟು ಬಂದ್ರೆ ರೀ, ಪೇಮೆಂಟ್ ಕೊಟ್ಟು ಕಳಿಸಿ. ಬರೀ 3,000ನಾ? ಒಂದು ನಾಟಕಕ್ಕೆ 1,000, 3 ನಾಟಕ 3,000. ಅವ್ನು ಹೀರೋ, ಒಂದು ಶೋಗೆ 2,000 ತನಕ ಕೇಳಿದ್ದು. ಅವನು ಯಾವ ಸೀಮೆ ಹೀರೋ? ಜೀರೋ ಆಗಿದ್ದ ಅವನು ಹೀರೋ ಅನ್ಸ್ಕೊಂಡಿದ್ದು ಪಕ್ಕದಲ್ಲಿರೋ ನಮ್ಮ ಶೈಲುನಿಂದ, ನಾನು ಬರೆದಿರೋ ನಾಟಕದಿಂದ. ನಮ್ಮ ನಾಟಕದಲ್ಲಿ ಆಕ್ಟ್ ಮಾಡೋಕ್ಕೂ ನಮ್ಮ ಶೈಲು ಜೊತೆ ಹೀರೋ ಮಾಡೋದಕ್ಕೂ ಪುಣ್ಯ ಮಾಡಿರ್ಬೇಕು. ಕೊಡ್ತಾ ಇರೋ ದುಡ್ಡೇ ಜಾಸ್ತಿ. ಕೊಟ್ಟು ಬನ್ನಿ. ಲೇ ಪಕ್ರು, ನಾನು ಡಯಟ್ ಮಾಡ್ತಾ ಇದ್ದೀನಿ, ಹೋಗಿ ಜ್ಯೂಸ್ ತಗೊಂಬಾರ. ಅಕ್ಕ, ನನಗೊಂದು. ಮಜಾ ಮಾಡು. ಥ್ಯಾಂಕ್ಸ್ ಅಕ್ಕ. ಏನ ಅಕ್ಕ ಜ್ಯೂಸ್ ಕೇಳ್ತಾರೆ, ಕಾಸು? ಬರ ಇಲ್ಲಿ. ಅಯ್ಯೋ, ನಿನ್ನ ಅಕ್ಕನ್ ಸಾಕಿ ಸಾಕಿ ಸಾಕಾಗೋಯ್ತು ಕಣ. ಅಕ್ಕ ತಗೊಳ್ಳು, ಹೋಗು, ನೀನು ಕುಡ್ಕೋ ಹೋಗು. ಗರಿ ನೋಟು. ಶೈಲು, ಹೋಗಮ್ಮ, ನೀನು ರೆಸ್ಟ್ ತಗೋ, ಹೋಗು. ಸರಿ ಮಾವ. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ತ್ರಿಶೂಲ್ ವಿಷಯದಲ್ಲಿ ನೀವು ಯಾಕೋ ಸ್ವಲ್ಪ ಅವಸರ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಒಳ್ಳೆ ಕೆಲಸ ಅವಸರ ಆದರೂ ಒಳ್ಳೆಯದೇ ಆಗುತ್ತೆ. ಒಲ್ಲದ ಮನಸ್ಸಿಗೆ ಬಲವಂತ ಮಾಡೋದು ಹೇಗೆ ಒಳ್ಳೆಯದಾಗುತ್ತೆ? ಯಾಕೆ ಹೀಗೆ ಹೇಳ್ತಿದ್ಯಾ? ಅವಸರದ ಮದುವೆಯಿಂದ ಯಾರಿಗೂ ಒಳ್ಳೇದಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ? ಎಲ್ರಿಗೂ ಒಳ್ಳೆಯದಾಗುತ್ತೆ. ಈಗ ಈ ಮನೆ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಮಗುವಿನ ಹೊಟ್ಟೆನಲ್ಲಿ ಕಣ್ಣೀರು ಬಚ್ಚಿಟ್ಕೊಂಡು ಎಲ್ಲರೂ ನಗುವಿನ ಮುಖವಾಡ ಹಾಕ್ಕೊಂಡು ಬದುಕ್ತಾ ಇದ್ದಾರೆ. ಈ ಮನೆಯಲ್ಲಿ ಒಂದು ಸಂತೋಷ ಸಂಭ್ರಮ ಅಂತ ಆದರೆ ಮಾತ್ರ ಎಲ್ಲರೂ ನೋವನ್ನು ಮರೆಯೋದು. ಒಂದು ಮದುವೆ ನೋವಿಗೆ ಮತ್ತೊಂದು ಮದುವೆ ಮುದ್ದಾಗುತ್ತೆ ಯಜಮಾನ್ರೆ. ಆಗತ್ತೆ ನಂದೀಶ, ನಿನಗೆ ಗೊತ್ತಲ್ಲ, ಉಷ್ಣಕ್ಕೆ ಉಷ್ಣ ಮದ್ದು, ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು. ಇದು ಕೂಡ ಹಾಗೆ. ತ್ರಿಶೂಲ್ ಒಬ್ಬ ಖುಷಿಯಾಗಿದ್ದರೆ ಸಾಕು, ಮನೆಯವರೆಲ್ಲರೂ ಖುಷಿಯಾಗಿರ್ತಾರೆ. ತ್ರಿಶೂಲ್ ಖುಷಿಯಾಗಲ್ಲ. ನೀವು ಅಷ್ಟು ಫೋರ್ಸ್ ಮಾಡಿ ಮದುವೆ ಮಾಡಿದ್ರೆ ಅವನೇ ಖುಷಿಯಾಗಿರೋಕ್ಕೆ ಸಾಧ್ಯ. ನಂದೀಶ, ಹೆಂಡತಿ ಸತ್ತ ತಿಂಗಳಿಗೆ ಯಾವ ಗಂಡನೂ ಖುಷಿಯಾಗಿ ಬಂದು ನನಗೆ ಇನ್ನೊಂದು ಮದುವೆ ಮಾಡಿಕೊಡಿ ಅಂತ ಕೇಳೋದಿಲ್ಲ. ಇಲ್ಲಿ ಬಲವಂತದ ಮದುವೆನೇ ಆಗಬೇಕು. ಮದುವೆ ಆಗಬೇಕು ಅನ್ನೋ ಯೋಚನೆ ಅವನ ಮನಸ್ಸಿನಲ್ಲಿ ಇದ್ದರೂ ಜೊತೆಗೆ ಯಾರಾದರೂ ಸ್ವಲ್ಪ ಬಲವಂತ ಮಾಡಲಿ ಅನ್ನೋ ಆಸೆನೂ ಇರುತ್ತೆ. ತ್ರಿಶೂಲ್ ಹಾಗಲ್ಲ. ಶಿವಾನಿ ಅಂದರೆ ಪ್ರಾಣ ಅವನಿಗೆ. ಅವಳು ಸತ್ಲು ಅಂತ ಇನ್ನೊಬ್ಬಳನ್ನ ಮದುವೆ ಮಾಡ್ಕೊಳ್ಳೋ ಅಂಥ ಮನುಷ್ಯ ಅಲ್ಲ ಅವನು. ಮುಂದೆ ನೀವು ಇಲ್ಲದೆ ಇರೋದನ್ನೆಲ್ಲ ಯೋಚನೆ ಮಾಡಬೇಡಿ. ನಂದೀಶ, ನೀನು ಈ ಮನೆ ಕೆಲಸದವನು ಅನ್ನೋದನ್ನು ಮರಿಬೇಡ. ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾತ್ರ ನೋಡ್ಕೊ. ಸಾರಿ, ಅರ್ಥ ಮಾಡ್ಕೊ. ಮನೆಗೆ ಒಳ್ಳೇದಾಗಬೇಕಲ್ವಾ, ಅದಕ್ಕೆ ಹೀಗೆ ಮಾತಾಡ್ಬಿಟ್ಟೆ. ಸಾರಿ. ಸರಿ ಯಜಮಾನ್ರೆ. ರೀ ಮಧುಮತಿ, ಎಲ್ಲೇ ಹೋಗಿದ್ದೆ? ಎಷ್ಟೊಂದು ಕೆಲಸ ಇದೆ. ವಿಶೇಷವಾದ ದಿನಗಳಲ್ಲಿ ನಿನ್ನ ಮನೇಲಿಲ್ಲ ಅಂದರೆ ನನ್ನ ಕೈಕಾಲೇ ಓಡೋದಿಲ್ಲ, ಗೊತ್ತಿಲ್ವಾ? ಏನು ವಿಶೇಷ ಅಮ್ಮನವ್ರೆ? ಇವತ್ತು ತ್ರಿಶೂಲ್ ಮದುವೆ ಕಣೆ. ಏನು ಹೇಳ್ತಿದ್ರ ಅಮ್ಮವ್ರೆ? ಹೌದಮ್ಮ, ತ್ರಿಶೂಲ್ ಮನೆಗೆ ಬಂದು ಶಿವಾನಿ ಶಿವಾನಿ ಅಂತ ಒದ್ದಾಡ್ತಾ ಇರೋದು ನೋಡಿ
ಅವನು ಮದುವೆ ಮಾಡಿದರೆ ಅವನು ಸರಿ ಹೋಗ್ತಾನೆ ಅಂತ ಧನಂಜಯ್ ಇವತ್ತೇ ಅವನು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟ. ಮದುವೆಗೆ ಗಂಡು ಹೆಣ್ಣು ಮನೆಯವರು ಇಷ್ಟೇ ಇದ್ರೆ ಸಾಕು, ಸಿಂಪಲ್ ಆಗಿ ಮದುವೆ ಮಾಡಿಬಿಡೋಣ. ಅಲ್ಲ, ಅದಕ್ಕೆ ತ್ರಿಶೂಲ ಹೇಗೋ ಬಂದಿದ್ದಾನಲ್ವಾ, ಯಾಕೋ ಹೊರಗಡೆ ಹೋಗಿದ್ದಾನೆ. ಅವ್ನು ಬಂದ ತಕ್ಷಣ ಎಲ್ಲರೂ ಸೇರಿ ಅವನ್ನ ಒಪ್ಪಿಸ್ಬಿಡ್ಬೇಕು. ಹೌದು ಮಧು, ನನಗೂ ಯಾಕೋ ಧನಂಜಯ್ ಹೇಳಿದ್ದೆ ಸರಿ ಅನಿಸ್ತಾ ಇದೆ. ಅಯ್ಯೋ, ಮದುವೆ ಗಂಡೇ ಪತ್ತೆ ಇಲ್ಲ. ಅಲ್ಲ, ಮದುವೆ ಆಗಿರೋ ವಿಷಯ ಅವನಿಗೆ ಗೊತ್ತೇ ಇಲ್ಲ. ನೀವು ಮದುವೆ ಅಂತ ಸುಮ್ಮನೆ ಓಡಾಡ್ತಿದ್ದೀರಾ. ನನ್ನನ್ನು ಕಾಮಿಡಿಯನ್ ಅಂತ ಹೇಳಿ ಹೇಳಿ ನೀವುಗಳೇ ಕಾಮಿಡಿ ಮಾಡ್ತಾ ಇದ್ದೀರಾ. ಗೋವಿಂದ, ತ್ರಿಶೂಲ್ ಏನಾದರೂ ಅಕ್ಕ, ಈ ಊರಲ್ಲಿ ಅವನು ಹೋಗೋ ಎಲ್ಲ ಜಾಗಗಳಿಗೂ ಹೋಗಿ ಬಂದಾಯ್ತು. ಅಲ್ಲ, ಅವನಿಲ್ಲ. ಅವನ ಫ್ರೆಂಡ್ಸು ಎಲ್ಲರನ್ನೂ ವಿಚಾರಿಸಾಯ್ತು, ಯಾರಿಗೂ ಅವನ ಬಗ್ಗೆ ಗೊತ್ತಿಲ್ಲ ಅಂತಿದ್ದಾರೆ. ನಾನು ಫೋನ್ ಮಾಡ್ತಾನೆ ಇದ್ದೀನಿ, ಅವ್ನು ಪಿಕ್ ಮಾಡ್ತಾ ಇಲ್ಲ. ಅವನು ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಗಿದಾನೋ ಗೊತ್ತಿಲ್ಲ ಅಂತಂದ್ರೆ ಏನರ್ಥ? ಅವನು ಮನಸ್ಸು ಕೆಡಿಸ್ಕೊಂಡಿದ್ದಾನೆ ಅಂತಂದಾಗ ಎಲ್ಲರೂ ಅದ್ರ ಬಗ್ಗೆ ಎಚ್ಚರಿಕೆ ವಹಿಸ್ಬೇಕಲ್ವಾ? ಇದ್ರ ಬಗ್ಗೆ ಯಾರಿಗೂ ಜವಾಬ್ದಾರಿ ಇಲ್ಲ ಅಂದ್ರೆ ಏನರ್ಥ? ನೋಡಿ, ನನಗದೆಲ್ಲ ಗೊತ್ತಿಲ್ಲ. ಅವನು ಇಲ್ಲಿಗೆ ಬರಬೇಕು, ಇವತ್ತೇ ಮದುವೆ ನಡೀಬೇಕು ಅಷ್ಟೇ. ಹೋಗು ಗೋವಿಂದ, ಹಾಗೆ ನಂದೀಶನ ಕರ್ಕೊಂಡು ಹೋಗು. ಆಮೇಲೆ ಮದುವೆ ವಿಷಯ ಎಲ್ಲ ಏನು ಹೇಳಬೇಡ, ಬಂದಮೇಲೆ ನಾನು ಮಾತಾಡ್ಕೊಡ್ತೀನಿ. ಸರಿ ಬೌಜಿ. ಹೊರಡು. ಚಿಕ್ಕ ಮನೆಯಲ್ಲಿ ಯಾರಿಗೂ ಜವಾಬ್ದಾರಿನೇ ಇಲ್ಲ. ಹೇಳಮ್ಮ. ತ್ರಿಶೂಲ್, ಎಲ್ಲಿದ್ಯಾ ಮಗನೇ? ಇಲ್ಲೇ ಹೊರಗಿದ್ದೀನಿ. ಏನು ಹೇಳಮ್ಮ? ಮಗನೇ, ಇಲ್ಲಿ ಏನಾಗಿದೆ ಗೊತ್ತಾ? ಎಲ್ಲರೂ ಏನೇನೋ ಮಾತಾಡ್ತಿದಾರೋ. ಇವತ್ತೇ ನಿನ್ ಮದುವೆ ಮಾಡ್ತಾರಂತೆ. ಅದಕ್ಕೆ ಯಾಕಮ್ಮ ಗಾಬರಿ ಆಗ್ತಾ ಇದೆಯಾ? ಮದುವೆ ಆಗಬೇಕು ಅಂತ ದುಂಬಾಲ್ ಬಿದ್ದಿರೋ ಬ್ಯಾಚುಲರ್ಸ್ ಥರ ಕಾಣಿಸ್ತಾ ಇದ್ದೀನ ನಾನು. ನನಗೆ ಯಾಕಮ್ಮ ಮದುವೆ? ನಾನು ಆಲ್ರೆಡಿ ಮದುವೆ ಆಗಿರೋನು. ನನ್ನ ಬಾಳಿಗೆ ಒಬ್ಬಳೇ ಹೆಂಡ್ತಿ. ಈ ಜನ್ಮಕ್ಕೆ ನನಗೆ ಒಬ್ಬಳೇ ಹೆಂಡ್ತಿ, ಅದು ಶಿವಾನಿ. ಇವಾಗ ನನಗೆ ಯಾರ್ಯಾರು ಇನ್ನೊಂದು ಮದುವೆ ಆಗು ಅಂತ ಹೇಳ್ತಾ ಇದ್ದಾರೋ ಅವ್ರು ಯಾರಿಗೂ ನನ್ನ ಶಿವಾನಿ ಏನು ಅಂತ ಗೊತ್ತಿಲ್ಲ. ಅವಳ ಪ್ರೀತಿ ಏನು ಅಂತ ಗೊತ್ತಿಲ್ಲ. ಇವಾಗ ಅವಳನ್ನ ನಾನು ಕಳ್ಕೊಂಡು ಎಷ್ಟು ನೋವಲ್ಲಿದ್ದೀನಿ ಅದು ಗೊತ್ತಿಲ್ಲ. ಹಾಗಾದ್ರೆ ನೀನು ಇವಾಗ ಮನೆಗೆ ಸದ್ಯಕ್ಕೆ ಬರಲ್ಲಮ್ಮ. ನಾನು ಬಂದರೆ ಅದು ಶಿವಾನಿ ಜೊತೆ ಮಾತ್ರ. ಅಮ್ಮ, ಗಾಬರಿ ಆಗ್ಬೇಡಮ್ಮ. ನನಗೆ ಗೊತ್ತು ಇವಾಗ ನನ್ನ ಕಣ್ಣಿಗೆ ಬಿದ್ದಿರೋ ಈ ಶೈಲು ಶಿವಾನಿ ಅಲ್ಲ ಅಂತ. ಆದರೆ ಇದೇ ಶೈಲು ಶಿವಾನಿಯಾಗಿ ಬಂದರೆ ಶಿವಾನಿ ಸಾವಿಗೆ ಯಾರ್ಯಾರು ಕಾರಣ ಆಗಿದಾರೋ ಅವ್ರು ಎಲ್ಲರನ್ನೂ ಕಂಡುಹಿಡಿಬೋದು. ಅವ್ರು ಯಾರು ಅಂತ ಕಂಡು ಹಿಡಿದು ಅವ್ರನ್ನ ಸಾಯಿಸಲಿಲ್ಲ ಅಂತಂದರೆ ನನಗೂ ಸಮಾಧಾನ ಇಲ್ಲ, ಶಿವಾನಿ ಆತ್ಮಕ್ಕೂ ಶಾಂತಿ ಸಿಗೋದಿಲ್ಲಮ್ಮ. ಅದಕ್ಕೆ ನಾನಿವಾಗ ಇಲ್ಲೇ ಈ ಶೈಲು ಊರಲ್ಲೇ ಇರೋದು. ಭೇಷ್ ಮಗನೆ, ನೀನು ನನ್ನ ಮಗ ಕಣೋ, ನಾನು ಬೆಳೆಸಿದ ಮಗ. ಹೆಂಡತಿ ಸಾವಿನ ಸೇರ್ ತೀರಿಸ್ಕೊಳ್ಬೇಕಾಗಿರೋದು ನಿನ್ನ ಕರ್ತವ್ಯ ಕಣೋ. ಹೋಗು, ಆ ಶೈಲನ್ ಕರ್ಕೊಂಡು ಬಾ. ಏನಾಗುತ್ತೋ ಆಗಲಿ, ನಾನಿದ್ದೀನಿ ಕಣೋ ನಿನ್ನ ಜೊತೆಲಿ. ಸರಿಮ್ಮ. ಅಕ್ಕ, ತಿನ್ನ ಐಟಮ್ ಯಾರಾದ್ರೂ ಕಣ್ಣಿಗೆ ಇಟ್ಕೊಂಡು ಮಲ್ಕೋತಾರ? ಜ್ಯೂಸ್ ಕುಡಿ. ಏನಕ್ಕ ಹಿಂಗೆ ನಗ್ತವ್ರೆ? ಅವ್ರು ನಗದ್ರ ಬಗ್ಗೆ ನಾನು ಯಾಕೋ ತಲೆ ಕೆಡ್ಸ್ಕೊಳ್ಳಿ. ನಾನು ನನ್ನ ಕನ್ಸಿನ ಸೂಪರ್ ಸ್ಟಾರ್ ಬಗ್ಗೆ ಕನ್ಸು ಕಾಣ್ತಾ ಇದ್ದೀನಿ. ಬಂದ ಯಾರೋ ನೀನು ಸೂಪರ್ ಸ್ಟಾರು. ಅವನು ಯಾಕೋ ಇಲ್ಲಿಗೆ ಬರ್ತಾನೆ? ಅವನು ಯಾವುದೋ 5 ಸ್ಟಾರ್ ಹೋಟೆಲ್ ಮೇಲೆ ಲ್ಯಾಂಡ್ ಆಗೋ ಹೆಲಿಕಾಪ್ಟರಿಂದ ಇಳಿದು ನನಗೆ ಪ್ರಪೋಸ್ ಮಾಡೋನು. ಏಯ್, ಹರಟೆ ಹೊಡೆದಿದ್ದು ಸಾಕು. ಮಾದೇವಪುರ ಕಟ್ಟೇರಿಯವರು ನಾಟಕ ಬುಕ್ ಮಾಡಕ್ಕೆ ಬಂದಿರ್ತಾರೆ. ಹೋಗಿ ಬಗಲ್ ತೆಗಿ. ಬಾಗಿಲು ತೆಗೆಯೋದು ನಾನು, ದುಡ್ಡು ಪೋಣಿಸ್ಕೊಳ್ಳೋ ಜೀವರು. ಬಹಳ ಚೆನ್ನಾಗಿದೆ, ತೆಗಿತೀನಿ. ಅಕ್ಕ,
ಏನಾಯ್ತು? ಯಾರೋ ಲೇ, ಯಾರು? ಅಯ್ಯೋ ಅಯ್ಯೋ, ನಿನ್ನ ಮುಖ ಮುಚ್ಚ ಮತ್ತೆ ಬಂದು ಒಕ್ಕರ್ಸ್ಕೊಂಡಿದ್ಯಲ್ಲ ನೀನ್. ಕೈಯಲ್ಲಿ ತಾಂಬೂಲತ್ತ ಸಂಬಂಧ ಕೇಳಕ್ಕೆ ಬಂದ್ಬಿಟ್ಟೇನು? ಅಯ್ಯಯ್ಯೋ ಅತ್ತೆ, ಮಾವ. ಮೇಡಮ್ 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 ನಾನು ಆ ಥರದವನಲ್ಲ. ನೀನ್ ಎಂತವನು ಅಂತ ನನಗೆ ಚೆನ್ನಾಗೇ ಗೊತ್ತಿದೆ ಮಗನೇ. ಮೇಡಮ್ ಪ್ಲೀಸ್ ಒಂದೇ ಒಂದು ಸರಿ ಅವಕಾಶ ಕೊಡಿ. ಕೂತ್ಬಿಡೋಣ. ಕೂತದ ಅಂದ್ರೆ ಕುಡ್ದ ಎಲ್ಲ ಆಚೆ ಬಂದ್ಬಿಡ್ಬೇಕು. ಏನು ಏನ್ ಮಾತಾಡ್ತಾ ಇದೆಯಾ ನೀನು? ಅಯ್ಯೋ ಮೇಡಮ್, ನೀವು ನನ್ನನ್ನು ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ನಾನು ತುಂಬ ಡೀಸೆಂಟ್ ಹುಡುಗ, ತುಂಬ ಸಭ್ಯಸ್ಥ. ನಾನು ನೋಡಿ ಹಣೆಗೆ ಪಟ್ಟಿ ಇಟ್ಕೊಂಡು ಕುಂಕುಮ ಇಟ್ಕೊಂಡು ಬಂದಿದ್ದೀನಿ. ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಮೇಡಮ್. ನಾನು ನಟ ಆಗಬೇಕು. ನಾನು ನನ್ನ ಟ್ಯಾಲೆಂಟ್ನ ಎಲ್ರಿಗೂ ತೋರಿಸ್ಬೇಕು ಅಂತ ತುಂಬ ಆಸೆ. ಅದಕ್ಕೆ ನಿಮ್ಮ ನಾಟಕದಲ್ಲಿ ನನಗೊಂದು ಅವಕಾಶ ಮಾಡಿಕೊಡಿ ಪ್ಲೀಸ್. ಕೈಯಲ್ಲಿ ಮೊಬೈಲ್ ಇದ್ಬಿಟ್ರೆ ಆ್ಯಕ್ಟ್ರು, ರೈಟ್ರು, ಡೈರೆಕ್ಟ್ರು. ಮಂಗನಾಟನೇ ಬೇರೆ, ನಾಟಕನೇ ಬೇರೆ. ನೋಡಪ್ಪ, ನಾಟಕ ಮಾಡ್ತೀನಿ ಅಂತ ಬಂದಿದೆಯಲ್ಲ, ಅದಕ್ಕೊಂದು ಯೋಗ ಇರಬೇಕು, ಯೋಗ್ಯತೆ ಇರಬೇಕು. ನಟನ, ಗಾಯನ, ಕೀರ್ತನ, ಅವತರಣ, ಸಂಭಾಷಣ, ರಂಗಚಿತ್ರಣ ಅಂತ 10 ಹಲವು ವಿಧ ಇದೆ. ಅಲ್ಲ, ಇದ್ರ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲದೆ ಆಕ್ಟ್ ಮಾಡಬೇಕು ಅಂತ ಬಂದಿದೆಯಲ್ಲಪ್ಪ ನೀನು. ಅಯ್ಯೋ, ಏನು ಸರ್ ಹೀಗೆಲ್ಲ ಹೇಳ್ತಾ ಇದ್ದೀರಾ? ನಾನು ಆ್ಯಕ್ಟ್ ಮಾಡೋಕ್ಕಾಗಲ್ವಾ? ಸರ್, ಮೇಡಮ್ ಹಿಂದೆ ಬಿದ್ದು ಅವ್ರನ್ನ ಕಾಡಿ ಬೇಡಿ ಹತ್ತು ಕರೆದು ಗೋಗರ್ದ ಮೇಲೂ ಅದು ಆ್ಯಕ್ಟಿಂಗ್ ಅಂತ ನಿಮ್ಗೆ ಗೊತ್ತೇ ಆಗಲಿಲ್ವಾ? ಅಯ್ಯೋ ಕಿತ್ತೋದವನೆ, ನನ್ನ ಹಿಂದೆ ಬಿದ್ದು ಆಡಿದ್ದೆಲ್ಲ ಆಕ್ಟಿಂಗಾ? ಎಸ್, ಆಫ್ ಕೋರ್ಸ್ ಮೇಡಮ್. ಏನು ಮೇಡಮ್ ಹೀಗಂತೀರಾ? ನಾವಿಬ್ಬರು ಆ್ಯಕ್ಟ್ ಮಾಡೋದು ನೋಡಿ ನಮ್ಮ ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ವರ್ಕೌಟ್ ಆಗಿ ನೀವು ಎಲ್ಲೋ ಹೋಗ್ಬಿಡ್ತೀರಾ. ನನ್ನಂತ ಮೇರು ನಟಿ ಹಿಂದೆ ಬಿದ್ದು ಹರಾಸ್ಮೆಂಟ್ ಮಾಡಿ ಈಗ ಅವಕಾಶಕ್ಕೋಸ್ಕರ ಹಾಗೆಲ್ಲ ಮಾಡಿದ್ದು ಅಂತಿದ್ಯಾ? ಲೇ, ಕೇಳಿಸ್ಕೊಳ, ನಮ್ಮ ನಾಟಕ ಪರದೆ ಎಳೆಯೋಕ್ಕೂ ನಿನ್ಗೆ ಚಾನ್ಸ್ ಕೊಡು. ಹೋಯ್ತಾ ಇರು. ಅಯ್ಯೋ ಮೇಡಮ್, ಹಾಗೆಲ್ಲಾದ್ರೂ ಮಾಡಿಬಿಟ್ಟಿರಾ? ಮೇಡಮ್ ಪ್ಲೀಸ್ 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 ಮೇಡಮ್, ನನಗೆ ಒಂದೇ ಒಂದು ಅವಕಾಶ ಕೊಡಿ. ನಾನು ಯಾರು ಅಂತ ನಿಮ್ಗೆಲ್ರಿಗೂ ಪ್ರೂವ್ ಮಾಡಿ ತೋರಿಸ್ತೀನಿ ಮೇಡಮ್. ಪ್ರೂವ್ ಮಾಡ್ತಾನಂತೆ? ಪ್ರೂವ್? ಈ ಶೈಲು ಮುಖ ಇದ್ರೆ ನಾಟಕ ಹೌಸ್ಫುಲ್ಲು. ಮಿಕ್ಕವ್ರು ಯಾರೇ ಬಂದ್ರು ಅವರು ನನ್ನ ಮುಂದೆ ಕುರಿ ಮಂದೆ. ಹಾಗಾದ್ರೆ ಈ ಕುರಿ ಕಿರಿಕಿರಿ. ಈ ಕಿರಿಕಿರಿನ ಏನ್ ಮಾಡೋಣ? ಹಾಕ್ಬಿಡೋಣ. ನಾನು ಇರೋ ಕಡೆ ನೀನು ಮಕ್ಕಡೆ ಮಲ್ಕೊಂಡಿದ್ರು ತಲೆ ಮೇಲೆ ಚಪ್ಪಡಿ ಕಲ್ಲು ಎತ್ತಾಕ್ಬಿಡ್ತೀನಿ. ಯಾಕರ್ಸಿ ಮಕ್ಕ ಕುಗ್ಯೋಕ್ಕಿಂತ ಮುಂಚೆ ಔಟ್, ಗೆಟ್ ಔಟ್. ಒಂದೇ ಚಾನ್ಸ್ ಅಂತೆ, ಚಾನ್ಸ್. ಮಾವ ಒದ್ದ ಆಚೆಗೆ ಹಾಕಿ. ಅಕ್ಕ, ನಾನು ಬಂದೆ. ಮುಗಿಯಲ್ಲ, ಮರ್ಯಾದೆಯಾಗಿ ಹೋಗ್ಬಿಡು. ಹೋಗ್ಬಿಡು, ಹೋಗ್ಬಿಡು. ಅಡಿಯೇ, ತ್ರಿಶೂಲ್ನ ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಸಿಗ್ತಾ ಇಲ್ಲ. ನೀನು ಅವನು ಕಾಲ್ ಮಾಡ್ದ? ಫೋನ್ ಮಾಡಿದ್ದೆ, ಆದರೆ ಅವನು ಫೋನ್ ತೆಗಿತಾ ಇಲ್ಲ. ಯಾವತ್ತೂ ಈ ರೀತಿ ಮಾಡ್ದವನಲ್ಲ, ಇದೇನು ಹೊಸ್ದಾಗಿ ಆಡ್ತಾ ಇದ್ದಾನೆ. ನೋಡು ನಂದೀಶ, ಏನು ಮಾಡ್ತೀಯೋ ಗೊತ್ತಿಲ್ಲ.
ತ್ರಿಶೂಲ್ ಎಲ್ಲೇ ಇದ್ರೂ ಮನೆಗೆ ಬರಬೇಕು. ಎಲ್ಲ ಕಡೆನೂ ಹುಡುಕ್ಸು, ಎಲ್ಲರ ಕಡೆಯಿಂದನೂ ಹುಡುಕ್ಸು. ಫೋನ್ ಮಾಡ್ತಾನೆ ಇರು. ಅವ್ನ ಮನೆಗೆ ಬರಲೇಬೇಕು. ಆದಷ್ಟು ಬೇಗ ಅವನ ಮದುವೆ ಆಗಲೇಬೇಕು. ತಡ ಮಾಡೋದು ಬೇಡ. ಹೊರಡು. ನನಗೆ ಯಾಕೋ ನೀನೇ ನಾಟಕ ಮಾಡ್ತಾ ಇದೆಯಾ ಅಂತ ಅನಿಸ್ತಾ ಇದೆ ದಿಗ್ವಿಜಯ. ಏನು ನಾಟಕ? ನಿನ್ನ ನಡವಳಿಕೆ ನೋಡಿದ್ರೆ ನನಗೆ ನಿನ್ನ ಮೇಲೆ ಅನುಮಾನ ಬರ್ತಾ ಇದೆ. ಯಾಕೆ? ನೀನು ನಿನ್ನ ಮಗನ ಆಚೆ ಕಳಿಸಿ ಈಗ ನೀನು ನಿನ್ನ ಮನೆಯವರು ಏನು ಗೊತ್ತಿಲ್ಲದಿರೋ ಥರ ಅವನನ್ನು ಹುಡ್ಕೋ ನಾಟಕ ಮಾಡ್ತಿದ್ಯಲ್ವಾ? ಏಯ್, ನಾನು ಯಾಕೆ ಹಾಗೆ ಮಾಡಲಿ? ನಾನಿಲ್ಲಿ ಮಾಡ್ತಿರೋ ಎಲ್ಲ ಪ್ರಯತ್ನವೂ ನಿಮಗೋಸ್ಕರ. ಅದನ್ನು ನೀವೇ ನಂಬಲಿಲ್ಲ ಅಂತಂದರೆ ಹೇಗೆ? ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀನಿ. ನಂಬಿದ್ರೆ ತಾನೇ ನಿಜ. ಈ ನಿಜ ಸುಳ್ಳಾದ್ರೆ ಈ ಮನೇಲಿ ಯಾವ ಕ್ಷಣದಲ್ಲಿ ಬೇಕಾದರೂ ಯಾರು ಬೇಕಾದ್ರೂ ಸಾಯ್ತಾರೆ. ನೆನಪಿರ್ಲಿ ದಿಗ್ವಿಜಯ. ಅಕ್ಕ ಜ್ಯೂಸ್ ಕುಡಿಯಕ್ಕ, ಟೆನ್ಷನ್ ಮಾಡ್ಕೋಬೇಡ, ಕೂಲ್ ಆಗಿರೋ. ಅಣ್ಣ, ನನಗೆ ತುಂಬ ಟೆನ್ಷನ್ ಆಗಿದೆ, ಇನ್ನೊಂದು ಜ್ಯೂಸ್ ಬೇಕಾಗುತ್ತೆ. ಏ ಪಕ್ರು, ನೀನು ಒಳ್ಳೆ ಸ್ಟ್ರಾ ಥರ ಸಣ್ಣಗೆ ಒಣಿಕೊಂಡಿದ್ರು ಬೋರ್ವೆಲ್ ಪೈಪ್ ಥರ ಹೇಳ್ಕೊಳ್ತೀಯಲ್ಲೋ. ಸಣ್ಣ ಮೂರ್ತಿಗೆ ದೊಡ್ಡ ನೈವೇದ್ಯ ಬೇಕು ನೋಡು. ಅಣ್ಣ, ಈಗ ನಾನೇನು ಕೇಳಿದೆ? ಜ್ಯೂಸ್ ತಂದು ಕೇಳಿದ್ದು, ಅದಕ್ಕೆ ಯಾಕೆ ಇಷ್ಟು ಮಾತಾಡ್ತೀಯಾ? ನಾನೇನು ಎಕ್ಸ್ಟ್ರಾ ಪೇಮೆಂಟ್ ಕೇಳಿದೆ? ಪೇಮೆಂಟ್ ಜಾಸ್ತಿ ಕೇಳಿದ್ರೆ ನೀನು ನಾಟಕದಿಂದ ಕಟ್. ಹಾಗಾದ್ರೆ ಕಟ್ ಮಾಡಿ ನಾಟಕದಿಂದ. ನಮ್ಮನ್ನೆಲ್ಲ ಹೀರೋನ ಅವನೇನೇ ಹೇಳ್ದ? ನೀವು ಕೊಟ್ಟಿರೋ ಪೇಮೆಂಟ್ಗೆ ಆನೆಗೆ ಕೊತ್ತಂಬರಿ ಸೊಪ್ಪು ಕಟ್ಟಂಗ್ ಕೊಟ್ಟಿದ್ದೀರಲ್ಲ ಅಂದ ಅಲ್ವೇನೆ ಚಿಕ್ಕಮಲ್ಲಿ? ಹೌದು ದೊಡ್ಡಮಲ್ಲಿ. ಅಷ್ಟೇ ಅಲ್ಲ, ದುಡ್ಡನ್ನ ವಾಪಸ್ ಕೊಟ್ಟು ತಗೊಂಡು ಹಾಕೊಳ್ಳಿ ಹಲ್ಲಿನ ಸೆಟ್ಟು. ವಯಸ್ಸಾಗ್ದಿರೋ ನಮ್ಮ ಶೈಲುಗೆ ಕೊಡ್ಸಿ ಮೇಕಪ್ ಕಿಟ್ಟು. ನಮ್ಮ ಮ್ಯಾಕ್ಸಿ ಕ್ಯಾಬನ್ನ ಕ್ಲೀನ್ ಮಾಡ್ತಿದ್ದವನಿಗೆ ಹೀರೋ ಮಾಡಿದ್ರೆ ಹಂಗಂತ ನಾನು ಬರ್ಲಿ ನನ್ನ ಹತ್ರಕ್ಕೆ ಮಾಡ್ತೀನಿ ಅವನಿಗೆ. ಅವನ್ ಬರಲ್ಲ, ಇನ್ ಮುಂದೆ ಪಾಂಡುರಂಗಣ್ಣವ್ರ ನಾಟಕದ ಕಂಪ್ನಿಗೆ ಅವನೇ ಹೀರೋ ಅಂತೆ. ಹೌದಾ? ಆಮೇಲೆ ಬಾಂಬೆ, ಅದಾದ್ಮೇಲೆ ಡೆಲ್ಲಿ, ಆಮೇಲೆ ಏನ್ ಮಾಡ್ತಾನಂತೆ? ಶೈ ಫಾರಿನ್. ಅಷ್ಟೇ ಅಲ್ಲ, ಅಂತ ಅವಕಾಶ ಸಿಕ್ಕಿದಾಗ ಇಂಥ ಕಂಪ್ನಿ ಯಾಕೆ ಬೇಕು ಅಂತ ಹೇಳ್ದ. ಅಯ್ಯೋ, ಏನೇ ಹೇಳ್ತಿದ್ಯಾ ರೀ? ಮುಂದಿನ ವಾರ 5 ಶೋ ಇದೆ ರೀ. ಹೀರೋನು ಇಲ್ಲಾಂದ್ರೆ ಹೆಂಗ್ ಮಾಡೋದು? ಈಗ ನಾಟಕ ಆಗ್ಲಿಲ್ಲ ಅಂದ್ರೆ ಆ ಮಾದೇಪುರ ಕಟ್ಟೇರಿ ಅವ್ರು ಬಂದು ಮನೆ ಮುಂದೆ ನಮ್ಮ ಚಟ್ಟ ಕಟ್ಬಿಡ್ತಾರೆ ಅಷ್ಟೇನೆ. ಮತ್ತೆ ನಮ್ಮ ನಾಟಕಕ್ಕೆ ಹೀರೋ ಯಾರು ಬರ್ತಾರೆ? ಬಂದರೂ ಸ್ಕೋಪ್ ಇರೋಕ್ಕಿಲ್ಲ. ದೊಡ್ಡ ಕಂಪ್ನಿಯಿಂದ ಕರ್ಕೊಂಡೋಣ ಅಂದರೆ ಅಷ್ಟು ಪೇಮೆಂಟ್ ನೀವು ಕೊಡೋಕ್ಕಿಲ್ವಲ್ಲ? ಹಂಗಾರೆ ನಮ್ಮ ಶೈಲುನೇ ಮಾಡ್ಬೇಕಾ? ಇಲ್ಲ, ಒಬ್ಬ ಇದ್ದಾನೆ. ಶೈಲು ಜೊತೆ ಹೀರೋ ಆಗಬೇಕು ಅಂತ ಆಲ್ರೆಡಿ ಒಬ್ಬ ಹುಟ್ಟಿದ್ದಾನೆ. ಅಕ್ಕ, ಎದಳಕ್ಕ ಮೇಲೆ ಎದಳಕ್ಕ ನೀನು. ಆದರೆ ಸ್ವಲ್ಪ ಹೈಟ್ ಕಡಿಮೆ, ಅಡ್ಜಸ್ಟ್ ಮಾಡ್ಕೋಬೇಕು. ಏ, ಅಡ್ಜಸ್ಟ್ ಮಾಡ್ಕೋತೀವೋ? ಯಾರು ಹೇಳು? ಅವನು ಸುಂದರ, ಅತಿ ಸುಂದರ. ಯಾರು ಹೇಳೋ? ಅವನ ಕಾರ್ಡ್ ಶೀಟ್ ಸ್ವಲ್ಪ ಜಾಸ್ತಿ ಬೇರೆ ಆಗುತ್ತೆ. ಏ, ಆ ಜಗ್ಗಪ್ಪನಿಗಿಂತ ಡಬಲ್ ಪೇಮೆಂಟ್ ಕೊಡ್ತೀನಿ, ಹೇಳೋ ಯಾರೋ? ಅದು ಅವನು ಏನೇ ಚಿಕ್ಕಮಲ್ಲಿ, ಹೇಳೇ ದೊಡ್ಡಮಲ್ಲಿ. ನಮ್ ನಾಟಕದ ಹೀರೋ ಯಾರು ಗೊತ್ತಾಯ್ತೇನೆ? ಯಾರು? ಅಯ್ಯೋ, ನೀವು ಟ್ವಿಸ್ಟ್ ಕೊಟ್ಟಿದ್ದು ಸಾಕಮ್ಮ, ಹೇಳ್ರಮ್ಮ. ನಮ್ ಪಕ್ರನ ಯಜಮಾನ್ರೇ. ಲೈ, ಒಳ್ಳೆ ಮಸಿ ಬಟ್ಟೆ ಇದ್ದಂಗಿದ್ಯಾ ನಮ್ಮ ಶೈಲುಗೆ ನೀನಿರೋನಾ? ಮತ್ತೆ ಈಗೇನ್ ಮಾಡಕ್ಕಾಗತ್ತೆ? ಯಾರೊಬ್ಬ ಚಾನ್ಸ್ ಕಳ್ಕೊಂಡು ನಿಕಾ ಬಂದಿದ್ದ, ಅವ್ನ್ ಗುಮ್ಮಕ್ಕ ಕೂತ್ ಕಳ್ಸಿದ್ರಿ. ಈಗೇನ್ ಮಾಡೋದು? ಹೌದಲ್ವಾ? ನೋಡಕ್ ಪಾಪ ಪೆಕ್ರನ್ ಥರ ಇದ್ರು, ನನ್ನ ಆ್ಯಕ್ಟಿಂಗ್ ನೋಡಿ ಚೂರು ಪಾರು ಕಲ್ತ್ಕೋತಿದ್ನೇನೋ. ಲೇ ಪಕ್ರು, ಹೋಗೋ ಕರ್ಕೊಂಬಾ. ಉಗತ್ ಕಳ್ಸಕ್ ನೀವು ಒರ್ಸ್ಬಿಟ್ಟು ಕರ್ಕೊಂಬರಕ್ ನಾನಾ?
ಕೆಲಸ ಬೇಕೋ ಬೇಡವೋ? ಹೋಗೋ. ಹೋಗಪ್ಪ ಹೋಗು, ಅಪ್ಕಮಿಂಗ್ ಹೀರೋ. ಹಲೋ, ನಿಮಗೆ ಕೆಲಸ ಬೇಡವೋ? ಬೇಕು ಬೇಕು. ಮತ್ತೆ ಮುಚ್ಕೊಂಡು ಹೋಗಿ.